ಕುರಿ ಅಥವಾ ಮೇಕೆ ಸಾಕಾಣಿಕೆ ಒಳಗ ಯಾವ್ದ್ ಮಾಡ್ಬೇಕು, ಯಾವ್ದ್ ಹೆಚ್ಚು ಲಾಭ ಕೊಡುತ್ತ? ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ. ಭಾಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಒಳಗ ದಿನಕ್ಕೆ 4-5 DM ಬರ್ತಾವ. ಕುರಿ ಅಥವಾ ಮೇಕೆ ಸಾಕಾಣಿಕೆ ಒಳಗ ಯಾವ್ದ್ರೊಳಗ ಹೆಚ್ಚು ಲಾಭ ಸಿಗುತ್ತಾ, ಮೇಂಟೆನೆನ್ಸ್ ಯಾವ್ದು ಈಸಿ ಆಗುತ್ತಾ, ಕಡಿಮೆ ಖರ್ಚು ಯಾವ್ದಾಗುತ್ತಾ, ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂದವರು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಂತ ಬಹಳಷ್ಟು ಜನರಿಗೆ ಈ ಡೌಟ್ ಐತೆ. ಅಂಡ್ ಆ ಡೌಟಿಗೆ ಇವತ್ತು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಕುರಿ ಸಾಕಾಣಿಕೆ ಮಾಡೋದ್ರಿಂದ ಏನೆಲ್ಲ ಲಾಭಗಳದಾವು, ಹಂಗ ಮೇಕೆ ಸಾಕಾಣಿಕೆ ಮಾಡೋದ್ರಿಂದ ಏನೆಲ್ಲ ಲಾಭಗಳದಾವು, ಆಮೇಲೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಒಳಗ ಡಿಸ್ಅಡ್ವಾಂಟೇಜಸ್ ಏನು, ಅದಾದ್ಮೇಲೆ ಯಾರು ಕುರಿ ಸಾಕಾಣಿಕೆ ಮಾಡ್ಬೋದು, ಯಾರು ಮೇಕೆ ಸಾಕಾಣಿಕೆ ಮಾಡ್ಬೋದು, ಮೇಕೆ ಅಥವಾ ಕುರಿಗಳು ನಮ್ಮ ಸ್ಥಳಕ್ಕೆ ಯಾವ ಪ್ರಾಣಿಗಳು ಹೊಂದ್ಕೋತಾವು, ಇದ್ರ ಬಗ್ಗೆ ನಾನು ಇವತ್ತ ಕ್ಲಿಯರ್ ಆಗಿ ಹೇಳ್ತೀನಿ. ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಮೇಕೆ ಸಾಕಾಣಿಕೆ ಮಾಡ್ಬೇಕಾ ಅಥವಾ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಕನ್ಫ್ಯೂಷನ್ ಇರುತ್ತೆ. ಸೊ ನಮಗೂ ಕೂಡ ಆ ಕನ್ಫ್ಯೂಷನ್ ಇತ್ತು. ಸೊ ನಮ್ಗೆ ಅದು ಕ್ಲಾರಿಫಿಕೇಶನ್ ಅಷ್ಟು ಸಿಗ್ಲಿಲ್ಲ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲೇ ನೋಡಿ ಕುರಿ ಸಾಕಾಣಿಕೆ ಅಂತಿರ್ತಾರೆ. ಸೊ ಅದನ್ನ ನಂಬ್ಕೊಂಡು ನಾವು ಒಂದಿಷ್ಟು ಶೆಡ್ಗಳನ್ನ ವಿಸಿಟ್ ಮಾಡಿ ನಾವು ಕೂಡ ಕುರಿ ಸಾಕಾಣಿಕೆ ಮಾಡಿದ್ವಿ. ಸೊ ಇದ್ರೊಳಗೆ ಲಾಭ ಸಿಗ್ತಾ ಅಥವಾ ಲಾಸ್ ಆಯ್ತಾ ಅಂತ ಹೇಳಿ ಮುಂದೆ ಹೇಳ್ತೀನಿ ಅಂತ, ಅದಕ್ಕೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಿದೆ, ಫುಲ್ ವಿಡಿಯೋ ನೋಡ್ರಿ. ಸೊ ಮೊದಲು ಯಾರು ಕುರಿ ಸಾಕಾಣಿಕೆ ಮಾಡಬೇಕು, ಯಾರು ಮೇಕೆ ಸಾಕಾಣಿಕೆ ಮಾಡೋಣ, ಈ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಮೊದಲು ನಿಮ್ಮ ಕಡೆ ಲ್ಯಾಂಡ್ ಎಷ್ಟೈತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಕುರಿ ಸಾಕಾಣಿಕೆ ಮಾಡ್ಬೇಕಾ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕಾ ಅಂತ. ಯಾಕಂದ್ರೆ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ಫ್ಯಾಟ್ನಿಂಗ್ ಮಾಡ್ತಿರ್ತಾರೆ. ಸೊ ಫ್ಯಾಟ್ನಿಂಗ್ ಒಳಗ ನಿಮ್ಗೆ ಅತಿ ಹೆಚ್ಚು ಜಾಗದ ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ಒಂದು ಶೆಡ್ ಮಾಡ್ಕೊಂಡು ಒಂದಿಷ್ಟು ಮೇವು ಸ್ಟೋರ್ ಮಾಡ್ಕೊಳಕ 1-2 ಗುಂಟೆಯಷ್ಟು ಜಾಗ ಇದ್ರೆ ಸಾಕಾಗುತ್ತ. ಆದ್ರೆ ಮೇಕೆ ಸಾಕಾಣಿಕೆ ಮಾಡತ್ತೀರಿ ಅಂದ್ರೆ ನಿಮ್ಗೆ ಲ್ಯಾಂಡ್ ಭಾಳ ಬೇಕಾಗತ್ತ. ಯಾಕಂದ್ರ ಮೇಕೆಗಳು ಆಲ್ಮೋಸ್ಟ್ ಹೆಂಗಂದ್ರ ಹಸಿ ಮೇವು ಜಾಸ್ತಿ ತಿಂತಾವು. ಅಂದ್ರ ಹಸಿ ಮೇವು ತಿಂತಾವು, ಒಣ ಮೇವು ತಿಂತಾವ ಅನ್ನೋದಕ್ಕಿಂತ ಜಾಸ್ತಿನೇ ತಿಂತಾವು, ಜಾಸ್ತಿ ಆಹಾರ ಬೇಕಾಗುತ್ತ. ಸೊ ನೀವು ಬರೀ ಒಣ ಮೇವು ಸ್ಟೋರ್ ಮಾಡ್ಕೊಂಡು ಕುರಿಗಳಿಗೆ ಹಾಕ್ದಂಗ ಒಂದು 3 ಟೈಮ್ ಹಾಕ್ತೀನಿ ಅಂದ್ರೆ ಅವು ಬೆಳವಣಿಗೆ ಬರೋದಿಲ್ಲ, ಆಮೇಲೆ ಅವಕ್ಕೂ ಹೊಟ್ಟಿನೂ ತುಂಬೋದಿಲ್ಲ. ಸೊ ಅವಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ಅತಿ ಹೆಚ್ಚಾಗಿ ಹಸಿ ಮೇವು ಹಾಕ್ಬೇಕು. ಸೊ ಹಸಿ ಮೇವು ಜೊತೆಗೆ ಒಂದಿಷ್ಟು ಒಣ ಮೇವು ಹಾಕೋದ್ರಿಂದ ಮರಿಗಳು ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾವು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫುಡ್ಡಿನ ಖರ್ಚು ಉಳಿಸ್ದಂಗ ಆಗುತ್ತೆ. ಅದಕ್ಕೆ ನಾವು ಹಸಿ ಮೇವು ಹಚ್ಕೋಬೇಕಾಗುತ್ತೆ. ಸೊ ಹಸಿ ಮೇವು ಹಚ್ಕೋಬೇಕಂದ್ರೆ ನಮ್ದು ಲ್ಯಾಂಡ್ ಭಾಳ ಬೇಕಾಗುತ್ತೆ. ಅದಕ್ಕಾಗಿ ನಮ್ಗೆ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ 1-2 ಗುಂಟೆ ಅಷ್ಟು ಜಾಗ ಇದ್ರೆ ಒಂದು ಸಿಂಪಲ್ ಆಗಿ ಒಂದು ಶೆಡ್ ಮಾಡ್ಕೊಂಡು ಒಂದಿಷ್ಟು ಒಣ ಹೊಟ್ಟು ಸ್ಟೋರ್ ಮಾಡ್ಕೊಳಕ್ಕೆ ಜಾಗ ಇದ್ರೆ ಸಾಕಾಗುತ್ತೆ. ಅದಾದ್ಮೇಲೆ ಮೇಕೆ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾವು ಹಸಿ ಮೇವು ಹಚ್ಕೊಳ್ಳೋದ್ರ ಜೊತೆಗೆ ಒಂದು ಮೇಕೆ ಸಾಕಾಣಿಕೆಗೊಂದು ಶೆಡ್ ಮಾಡ್ಕೊಳ್ಳೋದಕ್ಕೂ ಜಾಗ ಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರು ಕುರಿ ಸಾಕಾಣಿಕೆ ಮಾಡ್ಬೋದಂದ್ರೆ, ಜಾಸ್ತಿ ಲ್ಯಾಂಡ್ ಇತ್ತಂದ್ರ ನೀವು ಮೇಕೆ ಸಾಕಾಣಿಕೆ ಮಾಡ್ರಿ, ಕಡಿಮೆ ಲ್ಯಾಂಡ್ ಇತ್ತಂದ್ರ ನೀವು ಕುರಿ ಸಾಕಾಣಿಕೆ ಮಾಡ್ರಿ. ಈಗ ಬಂಡವಾಳದ ಬಗ್ಗೆ ಹೇಳ್ಬೇಕಂದ್ರೆ ಯಾವ್ದಕ್ಕೆ ಎಷ್ಟು ಬಂಡವಾಳ ಹಾಕ್ಬೋದು ಅಂತಂದ್ರೆ, ಮೊದಲನೇದು ಕುರಿದು ತಗೊಂಡ್ರೆ ನಿಮ್ಗ ಕುರಿ ಸಾಕಾಣಿಕೆ ಆಲ್ಮೋಸ್ಟ್ ಫ್ಯಾಟ್ನಿಂಗ್ ಮಾಡ್ತಾರ. ಸೊ ಫ್ಯಾಟ್ನಿಂಗ್ ಒಳಗ ನಿಮ್ಗ ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಮಾಡಿದ್ರ 7,500 ರೂಪಾಯಿ ಹಂಗ ಮರಿಗಳು, ಚಲೋ ಮರಿಗಳು ಸಿಗ್ತಾವ. ಅದ್ರ ಕಂಪೇರ್ ಮಾಡಿದ್ರೆ ಒಂದು 10 ಮರಿಗಳಿಗೆ ನಿಮ್ಗ 75,000 ರೂಪಾಯಿ ಹೋಗುತ್ತೆ. ಸೊ ಫುಡ್ ಗಿಡ್ಡು ಅದಕ್ಕೆ ಕಾಳು ಕಡಿ ಹೊಟ್ಟು ಗಿಟ್ಟು ಅಂತಂದ್ರೆ ನಿಮ್ಗೆ 1.5 ಇಂದ 2 ಲಕ್ಷ ರೂಪಾಯಿ ತನಕ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಹೊಟ್ಟು ಮತ್ತು ಹಿಂಡಿ ಕಾಳು ಭಾಳ ಕಾಸ್ಟ್ಲಿ ಅದಾವೆ. ಸೊ 1.5 ಇಂದ 2 ಲಕ್ಷ ರೂಪಾಯಿ ನಿಮ್ಗೆ ಸ್ಟಾರ್ಟಿಂಗ್ ಬಂಡವಾಳ ಬೇಕಾಗುತ್ತೆ. ಇದು ವಿತೌಟ್ ಶೆಡ್ ಹೇಳತ್ತೀನಿ, ಮರಿ ಮತ್ತು ಫುಡ್ಡಿಂದ ಇಟ್ಕೊಂಡು. ಶೆಡ್ಡಿಂದ ಅಂದ್ರೆ ಇನ್ನೂ ಸ್ವಲ್ಪ ಖರ್ಚಾಗುತ್ತೆ. ಒಂದು 23,000 ರೂಪಾಯಿ ಎಕ್ಸ್ಟ್ರಾ ಶೆಡ್ಡಿನ ಖರ್ಚು ಇಟ್ಕೊಂಡ್ರು ನೀವು, ಸಿಂಪಲ್ ಆಗಿರುವಂಥ ಶೆಡ್ಡಿನ ಖರ್ಚು 10 ಮರಿಗಳಿಗೆ. ಸೊ ಇದನ್ನ ಬಿಟ್ಟು ಮೇಕೆ ಸಾಕಾಣಿಕೆದ ಖರ್ಚಿಂದ ಹೇಳ್ಬೇಕಂತಂದ್ರೆ, ನೀವು ಮೇಕೆ ಸಾಕಾಣಿಕೆ ಮಾಡತ್ತೀರಿ ಅಂದ್ರೆ ಮೇನ್ ಬ್ರೀಡಿಂಗ್ ಪರ್ಪಸ್ ಮಾಡ್ಬೇಕಾಗುತ್ತೆ. ಸೊ ಬ್ರೀಡಿಂಗ್ ಪರ್ಪಸ್ ಮಾಡತ್ತೀರಿ ಅಂದ್ರೆ ನೀವು ಗಬ್ಬಿರುವಂತ ಆಡುಗಳನ್ನ ತರಬೇಕಂದ್ರೆ, ಪ್ರೆಗ್ನೆಂಟ್ ಇರುವಂತ ಆಡುಗಳನ್ನ. ಸೊ ಅವು ಪ್ರೆಗ್ನೆಂಟ್ ಇರುವಂತ ಮೇಕೆಗಳು ಯಾವ ರೇಟಿಗೆ ಸಿಗ್ತಾವಂದ್ರ ಸ್ಟಾರ್ಟಿಂಗ್ ನಿಮ್ಗೆ 12,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾವ. 12, 13, 14, 15 ಹಂಗ ಬೀಳ್ತಾವ. ಸೊ ನಾವು ಒಂದು ಮಿನಿಮಮ್ ರೇಟ್ ಇಟ್ಕೊಳ್ಳೋದಾದ್ರೆ 13,000 ರೂಪಾಯಿ ಹಂಗ ಇಟ್ಕೊಳೋದಾದ್ರೆ ನಾವು 13,000 ರೂಪಾಯಿಕಂದ್ರೆ 1.30 ನಿಮ್ಗೆ ಆಡುಗಳು ಸಿಗ್ತಾವ. ಒಂದು 10 ಆಡುಗಳು 1.30 ಸಿಕ್ಬಿಡ್ತಾವ, 1,30,000 ರೂಪಾಯಿ ಹಂಗ. ಅದಕ್ಕೆ ನೀವು ಫುಡ್ಡಿನ ಖರ್ಚು ಅಂತಂದ್ರೆ ಹಸಿ ಮೇವು ಹಚ್ಕೊಂಡ್ರೆ ನಿಮ್ಗೆ 2-2.5 ರೂಪಾಯಿದೊಳಗೆ ಹಸಿ ಮೇವು ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಆ 2.5 ರೂಪಾಯಿದೊಳಗೆ ನಿಮ್ಗೆ 5-6 ವರ್ಷ ಬರುವಂತ ಹಸಿ ಮೇವುಗಳು ಸಿಗ್ತಾವ. ಸೊ ಕಡ್ಡಿ ಆಗಿರ್ಬೋದು, ಬೀಜಗಳಾಗಿರ್ಬೋದು, ಯಾವುದೇ ತರದ್ದು ನೀವು ಹಸಿ ಮೇವು ಯೂಸ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ಒಂದಿಷ್ಟು ಶೇಂಗಾ ಹಿಂಡಿ ಕಾಳುಗಳನ್ನ, ಅಂದ್ರೆ ಕಾಳು ಅಂದ್ರೆ ಬಹಳಷ್ಟು ಜನ ಕೇಳ್ತಿರ್ತಾರ, ಮೆಕ್ಕೆಜೋಳಕ್ಕೆ ನಾವು ಕಾಳು ಅಂತೀವಿ. ಸೊ ಕಾಳುಗಳನ್ನ ಅದ್ರ ಜೊತೆಗೆ ಹೊಟ್ಟು, ಒಣ ಹೊಟ್ಟು, ಇದಕ್ಕೂ ಸೇಮ್ ನೀವು ಏನಪ್ಪಾ ಅಂದ್ರೆ ಒಣ ಹೊಟ್ಟಿನ ಪ್ರಮಾಣ ಇದ್ರೊಳಗೆ ಬಹಳ ಕಡಿಮೆ ಬಳಸ್ತಾರ. ಸೊ ಹಂಗಾಗಿ ಇದಕ್ಕೂ 2 ರಿಂದ 2.5 ಲಕ್ಷ ರೂಪಾಯಿ ಅಷ್ಟು
ಬಂಡವಾಳ ಹಾಕ್ಬೋದು. ಸೊ 10 ಆಡಿಗೂ 10 ಕುರಿಗಳಿಗೂ ಒಂದು 50,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಸೊ 2 ಲಕ್ಷ ಕುರಿಗಳಿಗೆ ಇಟ್ಕೊಂಡ್ರು 2 ರಿಂದ 2.5 ಲಕ್ಷ ಆಡಿಗೆ ಇಟ್ಕೋಬಹುದು. ಸೊ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಹೆಚ್ಚು ಲಾಭ ಕೊಡುತ್ತಂತ ಮುಂದೆ ಹೇಳ್ತೀನಂತ. ಇನ್ನು ಕುರಿ ಸಾಕಾಣಿಕೆ ಯಾರು ಮಾಡಬಹುದು? ಸೊ ಯಾರು ಮಾಡಬಹುದು ಅಂದ್ರೆ, ನೀವು ಒಂದು ಸೈಡ್ ಬಿಸ್ನೆಸ್ ಆಗಿ ಇಟ್ಕೋತೀವಿ ಕುರಿ ಸಾಕಾಣಿಕೆನ. ನಾವು ಆಲ್ರೆಡಿ ಒಂದು ಜಾಬ್ ಮಾಡತ್ತೀವಿ, ಆಮೇಲೆ ನಮ್ಮ ಮನೆಯೊಳಗ ಮೇಂಟೈನ್ ಮಾಡೋದಕ್ಕೆ ಬಹಳಷ್ಟು ಜನ ಇಲ್ಲ, ಆಮೇಲೆ ವಯಸ್ಸಾದವ್ರು ಅದರ. ಸೊ ಸೂಕ್ಷ್ಮವಾಗಿ ಈಸಿಯಾಗಿ ಮೇಂಟೆನೆನ್ಸ್ ಇರಬೇಕು. ಸೊ ಹಂಗೆ ಆದ್ರೆ ನೀವು ಕುರಿ ಸಾಕಾಣಿಕೆ ಮಾಡೋದು ಬೆಸ್ಟ್. ಯಾಕಂದ್ರೆ ಕುರಿಗಳಿಗೆ ಆಲ್ಮೋಸ್ಟ್ ನೀವಂತ ಕೇಳಿರ್ತೀರಿ ಭಾಳ ಅಂದ್ರೆ, ಯಾರಾದ್ರೂ ಏನಾರು ಮಾಡಿದ್ರೆ ಏನ್ ಮೊಬ್ಬು ಕುರಿ ಇದ್ದಂಗೆ ಅದೆಯಲ್ಲ ಅಂತ ಹೇಳಿ. ಅಂದ್ರೆ ಕುರಿಗಳು ಸ್ವಲ್ಪ ಮೊಬ್ಬಿರ್ತಾವಂದ್ರೆ ಅಷ್ಟು ಚುರುಕುತನ ಇರಲ್ಲ ಕುರಿಗಳೊಳಗ. ನೀವೇನಾದ್ರೂ ಫುಡ್ ಹಾಕಿದ್ರೆ ತಿಂದು ಸುಮ್ಮನೆ ದನಗಳು ಹೆಂಗ್ ಮಲ್ಕೋತಾವ ಹಂಗ ಮಲ್ಕೊಂಡ್ ಬಿಡ್ತಾವ. ನೀವು ಟೈಮ್ ಫುಡ್ ಹಾಕಿದಾಗ ಹೇಳ್ತಾವು ತಿಂತಾವ್ ಮತ್ತೆ ಸುಮ್ಮನೆ ಮಲ್ಕೋತಾವ. ಅಷ್ಟು ನಮ್ಗೇನೋ ರಿಸ್ಕ್ ಕೊಡೋದಿಲ್ಲ, ಅವು ಕಾಡಿಸೋದಿಲ್ಲ. ಸೊ ಅದಕ್ಕೆ ಮೇಂಟೈನ್ ಮಾಡಕ್ಕೆ ಒಬ್ರು ವಯಸ್ಸಾದವರು ನಡಿತೈತಿ, ಒಬ್ರು ಸಣ್ಣವರು ನಡಿತೈತಿ. ಅಂದ್ರೆ ಟೈಮ್ ಟು ಟೈಮ್ ಅದಕ್ಕೆ ಫುಡ್ ಹಾಕೊಂಡ್ ನೀರ್ ಹಾಕೊಂಡ್ ಹೋಗ್ಬಿಟ್ರೆ ಮುಗಿದ್ ಹೋಯ್ತು ಅಷ್ಟ ಅದ್ರೊಳಗಿರುವಂತದ್ ಕೆಲಸ. ಅಂಡ್ ರೋಗಗಳು ಅದೆಲ್ಲ ಬರ್ತಾವಂದ್ರೆ ಅದನ್ನ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ಅಂತ. ಸೊ ರಿಸ್ಕ್ ಕಡಿಮೆ, ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಕುರಿ ಸಾಕಾಣಿಕೆ ಒಳಗ. ಸೊ ಯಾರು ಮಾಡ್ಬೋದು ಅಂದ್ರೆ, ನಮ್ಗ ಅದಕ್ಕೆ ಅತಿ ಹೆಚ್ಚು ಅದಕ್ಕೆ ಟೈಮ್ ಕೊಡಕ್ ಆಗಲ್ಲ. ಆಮೇಲೆ ನಮ್ಮ ಮನೆಯೊಳಗ ವಯಸ್ಸಾದವ್ರು ಅದರ, ಈಸಿಯಾಗಿ ಅವರ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ನೀವು ಕುರಿ ಸಾಕಾಣಿಕೆನ ಚಾಯ್ಸ್ ಮಾಡ್ರಿ. ಅಂಡ್ ಮೇಕೆ ಸಾಕಾಣಿಕೆ ಯಾರು ಮಾಡಬಹುದು ಅನ್ನೋದಾದ್ರೆ, ನಮ್ಗೆ ಹೆಚ್ಚು ಲಾಭ ಬೇಕು. ಸೊ ಲಾಂಗ್ ಟರ್ಮ್ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಒಳಗ ನಾವು ಲಾಭಗಳನ್ನ ತಗೋಬೇಕಾಗುತ್ತೆ, ಲಾಭ ನಾವು ಪಡ್ಕೋಬೇಕು ಅಂತವ್ರು. ಅದ್ರ ಜೊತೆಗೆ ನಾವು ಬಹಳ ಆಕ್ಟಿವ್ ಇರ್ತೀವಿ, ಬಹಳಷ್ಟು ಸಮಯ ನಾವು ಆಡಿನ ಜೊತೆನೆ ಕಳಿತೀವಿ, ಆಡುಗಳನ್ನ ಬಹಳ ಜೋಪಾನ ಮಾಡ್ತೀವಿ ಅನ್ನೋರಷ್ಟೇ ನೀವು ಆಡು ಸಾಕಾಣಿಕೆ ಮಾಡಬಹುದು. ಯಾಕಪ್ಪ ಅಂದ್ರೆ ಕೇಳಿರ್ತೀರಿ ನೀವು, ಯಾರಾದ್ರೂ ಒಬ್ರು ಬಹಳ ಶಾನೆ ಇದ್ರ ಏನಾದ್ರೂ ಒಂದು ಮಾಡತ್ತಿದ್ರ ಗೋಟ್ ಅಂತ ಇಂಗ್ಲಿಷ್ ಒಳಗ ಬಹಳಷ್ಟು ಯೂಸ್ ಮಾಡೋದು ಗೋಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರ. ಸೊ ಅವ್ರು ಏನಾದ್ರೂ ಯಶಸ್ಸು ಮಾಡಿದ್ರ ಅಥವಾ ಬಹಳಷ್ಟು ಚುರುಕುತನ ಇದ್ರ ಅವ್ರಿಗೆ ಗೋಟ್ ಇದ್ದಂಗ ಅದನ ಅಂತ ಹೇಳ್ತಾರ. ಸೊ ಹಂಗಂದ್ರೆ ನಮ್ಮ ಆಡು ಭಾಷೆದೊಳಗ ಏನಂತಾರಂದ್ರ ಆಡಿದ್ದಂಗ ಅದನ್ನ. ಸೊ ಯಾಕೆ ಆಡಿಗೆ ಕಂಪೇರ್ ಮಾಡ್ತಾರಂದ್ರ, ಆಡು 12 ತರದ ತಪ್ಲ ತಿಂದಿರುತ್ತಂತ, ಅಂದ್ರೆ ಮೇವು ತಿಂದಿರುತ್ತ. ಆಡು 12 ತರದ ಗಿಡ ಮೂಲಿಕೆಗಳನ್ನ ತಿಂದಿರುತ್ತ. ಅದ್ರ ಜೊತೆಗೆ ಎಷ್ಟು ಒಂದು ಗುಡ್ಡನು ಬಿಟ್ರ ಆಡಿಗೆ ಬಿಟ್ರ ಒಂದು ದಿನದಾಗ ಗುಡ್ಡ ಒಂದು ಖಾಲಿ ಮಾಡ್ಕೊಂಡ್ ಬರ್ತದ. ಅಷ್ಟು ತಿನ್ನತ್ತಂತ, ಅಷ್ಟು ವೆರೈಟಿ ತಿನ್ನತ್ತಂತ, ಅಷ್ಟು ಬುದ್ಧಿ ಇರುತ್ತ, ಅಷ್ಟು ಚುರುಕಿರುತ್ತ, ಅಷ್ಟು ಆಕ್ಟಿವ್ ಆಗಿರುತ್ತ. ಸೊ ಆಡಿನ ಜೊತೆ ಸಮಯ ಕಳೆಯೋರು, ಆಡು ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡವ್ರು ಕೂಡ ಅಷ್ಟೇ ಚುರುಕುತನ ಇರ್ಬೇಕು, ಅಷ್ಟೇ ಆಕ್ಟಿವ್ ಆಗಿರ್ಬೇಕು. ಸೊ ಅಂತವ್ರಷ್ಟೇ ನೀವು ಅದಕ್ಕೆ ಟೈಮ್ ಕೊಡ್ತೀನಿ, ನಾನು ಅಷ್ಟು ಆಕ್ಟಿವ್ ಅದೀವಿ, ಅದ್ರ ಜೊತೆ ನಾನು ಎಷ್ಟು ಅದು ಓಡಾಡಿದ್ರು ನಾ ಹಿಡ್ಕೊಂಡ್ ಬಂದು ಅದನ್ನ ಒಳಗೆ ಶೆಡ್ ಒಳಗೆ ಹಾಕ್ತೀನಿ, ಏನೇ ಬಂದ್ರು ನಾನು ಅದ್ರ ಜೊತೆ ನಿಭಾಯಿಸ್ತೀನಿ ಅನ್ನೋರಷ್ಟೇ ನೀವು ಮೇಕೆ ಸಾಕಾಣಿಕೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ, ಒಂದು ಕುರಿ ಏನಾದ್ರೂ ಹೊರಗೆ ಹೋಯ್ತಂದ್ರೆ ಶೆಡ್ ಇಂದ ಆಲ್ಮೋಸ್ಟ್ ಹೋಗೋದೇ ಇಲ್ಲ. ನಾವು ಒಂದು ಪ್ಲೇಸ್ ಅವ್ರು ಬಿಟ್ಟಿರ್ತೀವಿ ಅಂದ್ರೆ ತಲೆ ಬಗ್ಗಿಸ್ಕೊಂಡ್ ಅಲ್ಲೇ ತಿಂತಿರ್ತಾವ ಅವು. ಸೊ ಅಕಸ್ಮಾತ್ ಹೊರಗೆ ಹೋಯ್ತಂದ್ರು ಆರಾಮಾಗಿ ಅದನ್ನ ಹಿಡ್ಕೊಂಡ್ ಬಂದು ಒಳಗ್ ಹಾಕ್ಬಿಡ್ಬೋದು. ಆದ್ರೆ ಒಂದ್ ಆಡು ನಾವ್ ಎಷ್ಟೇ ನೋಡಾತೀವಿ ಅಂದ್ರು ಸ್ವಲ್ಪ ಬಾಕ್ಲ ಏನಾದ್ರು ಹೆಚ್ಚು ಕಮ್ಮಿ ತಗದೈತಿ ಅಂದ್ರ ಹೊರಗ್ ಜಿಗ್ದ ಬಿಡುತ್ತದು. ಜಿಗಿತ ಅಂದ್ರ ಅದನ್ನ ಹಿಡ್ಕೊಂಡ್ ಬಂದು ವಾಪಸ್ ಶೆಡ್ಡಿಗೆ ಹಾಕ್ಬೇಕಂದ್ರೆ ಒಬ್ಬರ ಕೈಯಿಂದ ಅಂತೂ ಆಗೋದೇ ಇಲ್ಲ. ಇಬ್ರು ಮೂರ್ಬೇಕು, ಒಬ್ರು ಆ ಕಡೆ ನಿಂದ್ರಿ ಒಬ್ರ ಈ ಕಡೆ ನಿಂದ್ರಿ, ಎಲ್ರು ಕೂಡಿ ಹಿಡೀರಿ. ಒಂದು ಕೋಳಿನ ಹೆಂಗ್ ಹಿಡಿತಾರಲ್ಲ ಹಂಗ ಓಡಾಡಿ ಆಡಿನ ಹಿಡಿಬೇಕಾಗುತ್ತೆ. ಸೊ ಅಷ್ಟು ಆಕ್ಟಿವ್ ಇರುತ್ತ, ಅಷ್ಟು ಚುರುಕಿರುತ್ತ, ಕೈಗೆ ಸಿಗ್ಲಾರಂಗ ಓಡಾಡುತ್ತ. ಸೊ ಅಂದ್ರೆ ಹೆಂಗಂದ್ರ ಕುರಿ ಯಾವಾಗ್ಲೂ ಒಂದೇ ಕಡೆ ನಿಂತಿರುತ್ತ, ಇದು ಆಡು ತಪ್ಪಿಸ್ಕೊತಂದ್ರ ಸಿಗೋದ್ ಕಷ್ಟ ಆಗುತ್ತ. ಸೊ ಒಬ್ರ ನಿಂತು ನಾವು ಕುರಿನ ಮೇಂಟೈನ್ ಮಾಡ್ದಂಗ ಒಬ್ರ ನಿಂತು ಆಡ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಒಂದ್ ಆಡಿರ್ಲಿ 10 ಆಡಿರ್ಲಿ. ಸೊ ಅದಕ್ಕೆ ನಾನು ಹೇಳೋದು, ಟೈಮ್ ಕೊಟ್ಟು ನಮ್ಗೆ ಅಷ್ಟು ಆಕ್ಟಿವ್ ಐತಿ, ನಮ್ಮ ಎನರ್ಜಿ ಐತಿ, ನಾವು ಕುರಿಗಿಂತ ಆಡಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತೀವಿ, ನಮ್ಗೆ ಹೆಚ್ಚು ಲಾಭ ಬೇಕು, ನಾವೆಷ್ಟೇ ರಿಸ್ಕ್ ಬಂದರೂ ಅದ್ರೊಳಗೆ ನಿಭಾಯಿಸುವಂಥ ಶಕ್ತಿ ಐತೆ ಅಂದ್ರೆ ನೀವು ಕುರಿಗಿಂತ ಬೆಟರ್ ಆಡ್ನ ಚಾಯ್ಸ್ ಮಾಡ್ರಿ ಅಂತ ಹೇಳ್ತೀವಿ. ಈಗ ಯಾವ್ದ್ರೊಳಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ ತಿಳ್ಕೊಳೋಣಂತ, ಕುರಿ ಅಥವಾ ಮೇಕೆ ಸಾಕಾಣಿಕೆ ಈ ಎರಡರೊಳಗೆ ಯಾವ್ದ್ರೊಳಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ ತಿಳ್ಕೊಳೋದಾದ್ರೆ, ಫಸ್ಟ್ ಕುರಿ ಸಾಕಾಣಿಕೆ ಬಗ್ಗೆ ಮಾತಾಡೋಣ. ಕುರಿ ಸಾಕಾಣಿಕೆ ಒಳಗ ನೀವು ಹಾಕಿರುವಂತ ಬಂಡವಾಳ ಪದೇ ಪದೇ ತೆಗಿಯೋದು ಹಾಕೋದು ಮಾಡ್ಬೇಕಾಗುತ್ತೆ. ಸೊ ಫ್ಯಾಟ್ನಿಂಗ್ ಅಂತ. ಸೊ ನೀವು ಬ್ರೀಡಿಂಗ್ ಪರ್ಪಸ್ಗೆ ಬಂದ್ರೂ ಅದ್ರೊಳಗೆ ಅಷ್ಟು ಲಾಭ ಸಿಗಲ್ಲ, ಯಾಕಂದ್ರೆ ವರ್ಷಕ್ಕೆ ಒಂದೇ ಮರಿ ಸಿಗುತ್ತೆ ಇದರಿಂದ ಕುರಿ ಸಾಕಾಣಿಕೆ ಒಳಗ. ಈಗ ನಾರಿ ಸುವರ್ಣ ತಳಿ ಅಂತ ಬಂದೈತಿ, ಸೊ ಅದರಿಂದ 2 ಮರಿಗಳು ಸಿಗ್ತಾವಂತ ಹೇಳ್ತಾರ. ಸೊ ಎಲ್ಲಾ ಕ್ಲೈಮೇಟ್ಗೂ ಅಡ್ಜಸ್ಟ್ ಆಗೋದು ಕಷ್ಟ. ಸೊ ಹಂಗಾಗಿ ಫ್ಯಾಟ್ನಿಂಗ್ ಮಾಡೋದು ಬೆಟರ್ ಆಪ್ಷನ್. ಅಂದ್ರೆ ವರ್ಷ ಪೂರ್ತಿ 1-2 ಮರಿನ ಸಾಕೋ ಬದಲು ಫ್ಯಾಟ್ನಿಂಗ್ ಮಾಡಿ ಅದರಿಂದ ಲಾಭ ಗಳಿಸೋಣ ಅಂತಿರ್ತಾರ. ಸೊ ಅದ್ರೊಳಗೆ ಆಕ್ಚುಲಿ ಲಾಭ ಸಿಗುತ್ತಾ ಫ್ಯಾಟ್ನಿಂಗ್ ಬ್ರೀಡಿಂಗಿಕ್ಕಿಂತ ಕುರಿ ಸಾಕಾಣಿಕೆ ಒಳಗೆ ಬ್ರೀಡಿಂಗ್ಕಿಂತ ಫ್ಯಾಟ್ನಿಂಗ್ ಒಳಗೆ ಲಾಭ ಸಿಗುತ್ತೆ. ಸೊ ಶಾರ್ಟ್ ಟರ್ಮ್ ಪಟ ಚೇಂಜ್ ಮಾಡ್ಕೊಂಡು ಹೋಗ್ಬೋದು 3 ಮಂತ್ 6 ಮಂತಿಗೊಮ್ಮೆ. ಸೊ ಈ ರೀತಿ ನಮ್ಗೆ ಕ್ಯಾಶ್ ದುಡ್ಡು ಜಲ್ದಿನ ಕೈಗೆ ಬರ್ತಾವ. ಆದ್ರೆ
ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ ನಮ್ಗೆ ಲಾಭ ಅನ್ನೋದೇ ಸಿಗುತ್ತಾ ಅಂತ ಹೇಳಿ. ಈ ಸರಿ ಲಾಭ ಸಿಕ್ಕಿತಿ ಅಂದ್ರೆ ನೆಕ್ಸ್ಟ್ ಟೈಮ್ ಲಾಸ್ ಆಗ್ಬೋದು, ನೆಕ್ಸ್ಟ್ ಟೈಮ್ ಲಾಸ್ ಆಗಿತಿ ಅಂತ ಹೇಳಿ ಇನ್ನೊಂದ್ಸರಿ ಲಾಭ ಸಿಗಬಹುದು. ಈ ತರ ಆಗ್ತಿರ್ತೈತಿ, ಏರು ಇಳಿತ ಆಗ್ತಿರ್ತೈತಿ. ಸೊ ಬಿಸ್ನೆಸ್ ಅಂದ್ರೆ ಹಿಂಗ ಒಂದ್ಸರಿ ಲಾಸ್ ಆಗ್ಬೋದು, ಒಂದ್ಸರಿ ಲಾಭನೂ ಆಗ್ಬೋದು. ಸೊ ನಿಮ್ಗೆ ನಡಿತೈತಿ, ಲಾಭ ಆದ್ರೂ ನಡಿತೈತಿ, ಲಾಸ್ ಆದ್ರೂ ನಡಿತೈತಿ. ಬಂದಾಗಾದ್ರೂ ನಾವು ಕೇರ್ಫುಲ್ ಆಗಿ ಪ್ರಾಫಿಟ್ ತಗೊಳ್ಳೋಣ ಅನ್ನೋದಾದ್ರೆ ನೀವು ಕುರಿ ಸಾಕಾಣಿಕೆ ಮಾಡ್ರಿ. ಇನ್ನ ಮೇಕೆ ಸಾಕಾಣಿಕೆ ಹೇಳ್ಬೇಕಂದ್ರೆ ಹೆಚ್ಚು ಲಾಭ ಅಂತ ಹೇಳ್ತೀನಿ ನಾ ಕುರಿಗೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಯಾವಾಗಾದ್ರೂ ಮಾಡ್ರಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಗಬ್ಬಿರುವಂತ ಬ್ರೀಡಿಂಗ್ ಪರ್ಪಸ್ಗೆ ಜಾಸ್ತಿ ಮೇಕೆ ಸಾಕಾಣಿಕೆ ಮಾಡೋದು. ಸೊ ಒನ್ ಟೈಮ್ ಬ್ರೀಡಿಂಗ್ ಇರುವಂತ ಅಂದ್ರೆ ಪ್ರೆಗ್ನೆಂಟ್ ಇರುವಂತ ಆಡ್ನ ತಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಅದು ಪ್ರತಿ ಸರಿ ಹೆಚ್ಚು ಮರಿಗಳನ್ನ ಕುಟ್ಕೊಂಡು ಹೋಗುತ್ತಾ. ಅದರಿಂದ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಗೆ ಪ್ರತಿ ಸರಿ ಲಾಭ ಬರ್ಕೊಂಡ ಹೋಗುತ್ತೆ. ನೀವು ಎಷ್ಟು ವರ್ಷ ಇಟ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡ್ ಹೋಗುತ್ತೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರ ಇದ್ರ ಬಗ್ಗೆ ಹೇಳ್ಬೇಕಂದ್ರ ಈಗ ಒಂದು ಆಡು 2 ವರ್ಷದೊಳಗ 3 ಸರಿ ಮರಿಗಳನ್ನ ಕೊಡುತ್ತ. ಸೊ ಯಾವ ರೀತಿ ಅಂತಂದ್ರ ಕೆಲವೊಬ್ರು ಹೇಳ್ತಾರ ವರ್ಷಕ್ಕೆ 2 ಸರಿ ಅಷ್ಟೇ ಮರಿಗಳನ್ನ ಕೊಡುತ್ತಾ ಆಡು ಅಂತ ಹೇಳಿ. ವರ್ಷಕ್ಕೆ 2 ಸರಿ ತಗೋಬಹುದು ಅಂತ. ವರ್ಷಕ್ಕೆ 2 ಸರಿ ಮಾಡಬಾರ್ದು. ಯಾಕಂದ್ರೆ ಅದ್ರದ್ದು ಒಂದು ಗರ್ಭಚೀಲ ಅನ್ನೋದು ಏನಿರ್ತದೆ, ಗರ್ಭಕೋಶ ಅದ್ರದ್ದು ಒಂದು ಮನುಷ್ಯರಂಗ ಹಂಗೆ ಇರ್ತದೆ, ಸ್ವಲ್ಪ ಗ್ಯಾಪ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಆಡು ಪ್ರೆಗ್ನೆಂಟ್ ಆದ್ರ ಒಂದು 5 ತಿಂಗಳು 10 ದಿನದೊಳಗ ಮರಿ ಹಾಕುತ್ತ. ಸೊ 5 ತಿಂಗಳು 10 ದಿನದೊಳಗ ಮರಿ ಹಾಕಿಂದ ಆ ಮರಿ ಜೋಪಾನ ಮಾಡೋದಕ್ಕಾದ್ರೆ 2 ತಿಂಗಳು ಟೈಮ್ ಕೊಡ್ಬೇಕಾಗುತ್ತೆ. ಸೊ ಮಿನಿಮಮ್ ನಾವು ಒಂದು 7 ತಿಂಗಳ ಹಿಡ್ಕೊಂಡ್ರು 7 3 21. ಸೊ 21 ತಿಂಗಳು 3 ಸೂಲಿಗೆ ನಮ್ಗೆ ಬೇಕಾಗುತ್ತೆ. ಸೊ 2 ವರ್ಷದೊಳಗ 3 ಸರಿ ಮರಿಗಳನ್ನ ಹಾಕತ್ತಂತ ಇಟ್ಕೋಬಹುದು. ಆ 3 ಸರಿ ಮರಿಗಳು ಪ್ರತಿ ಸರಿ 2 ಮರಿಗಳನ್ನಂತೂ ಕೊಟ್ಟೆ ಕೋರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ನೇ ಸೂಲೊಳಗಷ್ಟೇ ಒಂದೊಂದು ತಳಿಗಳು ಒಂದೇ ಮರಿ ಹಾಕುತ್ತಾ. ಅದಾದ್ಮೇಲೆ 2 ಮರಿ ಹಾಕ್ತಾ ಹೋಗುತ್ತಾ. ಅದಾದ್ಮೇಲೆ 3 ಮರಿ ಹಾಕುವಂತ ತಳಿಗಳಿದಾವು. ಸೊ 3 ಮರಿ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಹಾಲು ಕಡಿಮೆ ಆಗ್ತಾವ ಮರಿಗಳಿಗೆ, ಗ್ರೋತ್ ಬರೋದಿಲ್ಲ. ಆಮೇಲೆ ತಾಯಿನೂ ಸ್ವಲ್ಪ ವೀಕ್ ಆಗುತ್ತೆ ಹಾಲು ಕೊಟ್ಟು. ಸೊ ಅದ್ರ ಬದಲು 2 ಮರಿಗಳು ಹಾಕುವಂತ ತಳಿನ ಚಾಯ್ಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ವರ್ಷಕ್ಕೆ ನಿಮ್ಗೆ 6 ಮರಿಗಳು ಸಿಗುತ್ತೆ. ಸೊ ಸಾರಿ 2 ವರ್ಷಕ್ಕೆ 6 ಮರಿಗಳು ಸಿಗ್ತಾವ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ವೇಟ್ ಕೂಡ ಚೆನ್ನಾಗಿ ಬರ್ತಾವ ಮರಿಗಳದ್ದು. ಆಮೇಲೆ ನಮ್ದು ಏನದು ಬ್ಯಾಚ್ ಏನೈತಲ್ಲ ಸ್ವಲ್ಪ ದೊಡ್ಡದಾಕೊಂಡ್ ಹೋಗುತ್ತೆ. ನೀವು ಮಾರ್ದಂಗ ಆಗ್ಲಿ ಅಥವಾ ಇಟ್ಕೊಂಡ್ರೆ ಅಂದ್ರೆ ಇನ್ನೂ ಡಬಲ್ ಆಗುತ್ತೆ, ಮಾರ್ಕೊಂಡ್ ಹೋದ್ರೂ ನಡಿತೈತಿ. ಸೊ ಈ ರೀತಿ ಇರುತ್ತೆ. ಸೊ ಟೋಟಲ್ ಆಗಿ ಹೇಳಿದ್ರೆ ನೀವು ಪ್ಯಾಚಿಂಗ್ ಮಾಡಿದ್ರೊಳಗೆ ಅಷ್ಟು ಭರವಸೆ ಇಲ್ಲ ಲಾಭ ಸಿಗುತ್ತಾ ಅನ್ನೋದು. ಸೊ ಒಂದೊಂದ್ಸರಿ ಲಾಭ ಸಿಗ್ಬೋದು, ಒಂದೊಂದ್ಸರಿ ಲಾಭ ಸಿಗೋದಿಲ್ಲ. ಇನ್ನು ಬ್ರೀಡಿಂಗ್ ಕುರಿ ಸಾಕಾಣಿಕೆ ಒಳಗೆ ನಾವು ಬ್ರೀಡಿಂಗ್ ಮಾಡ್ತೀವಿ ಅಂದ್ರೆ 2 ವರ್ಷದೊಳಗೆ 2 ಮರಿ ಕೊಡುತ್ತಾ ಅದು. ಸೊ ಅದು ಲಾಭ ಇಲ್ಲ. ಅದ್ರ ಕುರಿಗಿಂತ ಮೇಕೆ ಸಾಕಾಣಿಕೆ ಒಳಗೆ ನೀವು ಬ್ರೀಡಿಂಗ್ ಚಾಯ್ಸ್ ಮಾಡಿದ್ರಂದ್ರೆ 2 ವರ್ಷದೊಳಗೆ 6 ಮರಿ ಸಿಗುತ್ತೆ. ಸೊ ತೂಕಕ್ಕೆ ಬಂದ್ರೆ ಇದು 2 ವರ್ಷದೊಳಗೆ 2 ಮರಿ ಸಿಕ್ಕೈತಿ ಅನ್ನೋದು ಎಲ್ಲಿ, ಈ 6 ಮರಿಗಳು ತೂಕ ಇಲ್ಲಿ. ಸೊ ತೂಕ ಕೂಡ ಇದ್ರೊಳಗೆ ಹೆಚ್ಚಿರುತ್ತೆ, ನಮ್ಮ ಪ್ರಾಫಿಟ್ ಕೂಡ ಮೇಕೆ ಸಾಕಾಣಿಕೆ ಒಳಗೆ ಹೆಚ್ಚಿರುತ್ತೆ. ಇನ್ನು ಈಗ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾತಾಡೋಣ. ಯಾವ್ದಕ್ಕೆ ರೋಗ ಹೆಚ್ಚಿರುತ್ತೆ, ಯಾವ್ದಕ್ಕೆ ರೋಗ ಕಡಿಮೆ ಬರ್ತಾವಂತ ತಿಳ್ಕೊಳ್ಳೋಣಂತ. ಸೊ ಯಾವ್ದಕ್ಕೆ ರೋಗ ಕಡಿಮೆ ಹೆಚ್ಚು ಅಂತ ಇರೋದಿಲ್ಲ, ಎರಡಕ್ಕೂ ಸೇಮ್ ರೋಗಗಳ ಅಟ್ಯಾಕ್ ಆಗೋದು. ಒಂದು ಅಷ್ಟೇ ಶಿಪ್ ಫಾಕ್ಸ್ ಅಂಡ್ ಗೋಟ್ ಫಾಕ್ಸ್ ಅನ್ನೋದು ಅಟ್ಯಾಕ್ ಆಗುತ್ತಾ. ಸೊ ಅದು ಶಿಪ್ ಅಂದ್ರೆ ಗೋಟ್ ಇದು ಕುರಿಗಳಿಗೆ ಶಿಪ್ ಫಾಕ್ಸ್ ರೋಗ ಅಟ್ಯಾಕ್ ಆಗುತ್ತಾ, ಮೇಕೆಗಳಿಗೆ ಗೋಟ್ ಫಾಕ್ಸ್ ಅನ್ನೋ ರೋಗ ಅಟ್ಯಾಕ್ ಆಗುತ್ತಾ. ಸೊ ಅದೇ 2 ಬೇರೆ ಬೇರೆ. ಅದನ್ನ ಬಿಟ್ಟು PPR ETM ಮತ್ತೆ ಬ್ಲೂ ಟಂಗು ಇವೆಲ್ಲ ಸೇಮ್. ಕುರಿಗೂ ಬರೋದು ಅದೇ, ಮೇಕೆಗೂ ಬರೋದು ಅದೇ. ಆದ್ರೆ ನೀವು ಕಂಪೇರ್ ಮಾಡ್ಕೊಂಡು ನೋಡ್ರಿ. ಸೊ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಇದು ಹೊಸದಾಗಿ ಮಾಡಿದವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಸಿಗ್ಲಿ ಅನ್ನೋದಕ್ಕೆ ಹೇಳತ್ತೀನಿ. ಸೊ ಏನಂದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಕುರಿಗಳಿಗೆ ಬಹಳ ರೋಗ ಬರ್ತಾವ. ರೀಸನ್ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಆಡಿಗೆ ಕಂಪೇರ್ ಮಾಡಿದ್ರೆ ಕುರಿಗೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತೆ. ಇನ್ನು ಆಡಿಗೆ ರೋಗ ನಿರೋಧಕ ಶಕ್ತಿ ಬಹಳ ಇರುತ್ತೆ. ಹಂಗಂತ ರೋಗಗಳು ಬರೋದೇ ಇಲ್ಲ ಅಂತಲ್ಲ, ಬರ್ತಾವು, ಬಹಳ ಕಡಿಮೆ ಬರ್ತಾವು. ಅಕಸ್ಮಾತ್ ಎಲ್ಲಾ ಸೀಸನ್ ವೈಸ್ ಬರುವಂತ ರೋಗಗಳನ್ನ ಅದ್ರ ಜೊತೆ ಹೋರಾಡುವಂತ ಶಕ್ತಿ ಆ ಆಡೊಳಗೈತಿ. ಸೊ ಸ್ಟ್ರಾಂಗ್ ಆಗಿರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಅಂತ ಐತಿ ಅಂತ ಹೇಳ್ಬೋದು. ಸೊ ನಾವು ಕುರಿ ಸಾಕಾಣಿಕೆ ಮಾಡಕತ್ತಾಗಿಂದ ಅದ್ರೊಳಗೆ ಬಹಳಷ್ಟು ರೋಗಗಳು ಬಂದವು. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಕುರಿಗಳು ಹೆಂಗಂದ್ರ ಅದಕ್ಕೆ 2 ದಿನ ಹೋಗಿತ್ತಂದ್ರೆ ಟೈಮ್ ಮಿತಿ ಮೀರಿ ಹೋದಂಗೆ ಅದಕ್ಕೆ ಜಲ್ದಿ ಅದು ಎಷ್ಟೇ ಥರದ ಟ್ರೀಟ್ಮೆಂಟ್ ಕೊಟ್ಟರು, ಮೆಡಿಸಿನ್ ಕೊಟ್ಟರು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಒಂದೊಂದ್ಸರಿ ಡೆತ್ ಆಗುವಂಥ ಚಾನ್ಸಸ್ ಇರ್ತಾವೆ. ಅದು 2 ದಿನ ಹೋಗೋದಿಲ್ಲ, ಒಂದೊಂದಕ್ಕಂದ್ರೆ ಒಂದೇ ದಿನದಾಗ ವೀಕ್ ಆಗಿ ಫುಲ್ ಸುಂದಾಗಿ ಸತ್ತ ಬಿಡ್ತಾವೆ. ಸೊ ಈ ರೀತಿ ಆಗ್ತಾವೆ. ಆದ್ರೆ ಮೇಕೆಗಳು 1 ವೀಕ್ ಗಟ್ಲೆ ಆ ರೋಗಗಳ ಜೊತೆ ಹೋರಾಡ್ಕೊಂಡು ಗಟ್ಟಿಯಾಗಿರುತ್ತೆ. ನಾವು ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೆ ಸ್ಪಂದಿಸುತ್ತೆ. ಆಲ್ಮೋಸ್ಟ್ ಕಡಿಮೆ ಮೇಕೆಗಳು ಸಾವಾಗೋದು ಕಡಿಮೆ. ಕುರಿಗಳ ಒಂದು ಬ್ಯಾಚ್ ತಂದಿದ್ವಿ ಅಂದ್ರೆ ಒಂದು 30 ಒಂದು ಬ್ಯಾಚ್ ತಂದಿದ್ರಿ ಅಂದ್ರೆ ನೀವು ಅದ್ರೊಳಗೆ 5-6 ಮರಿಗಳಂತರೂ ಸಾಯ್ತಾವು. ಸೊ ಈ ರೀತಿ ಇರುತ್ತೆ. ಯಾರೂ ಸಾಯೋದಿಲ್ಲ ಅಂತಲ್ಲ, ಒಂದಾದ್ರೂ ಒಂದು ಬ್ಯಾಚ್ ಒಳಗೆ ಸಾಯ್ತಾವೆ. ಯಾಕಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಜಲ್ದಿ ರೋಗ ಅಟ್ಯಾಕ್ ಆಗ್ತಾವ. ಅದಕ್ಕೆ ಅದ್ರ ಜೊತೆ ಹೋರಾಡುವಂಥ ಶಕ್ತಿ ಇರೋದಿಲ್ಲ.
ಸೊ ಮೇಕೆಗಳು ಕಂಪೇರ್ ಮಾಡಿದ್ರೆ ಕುರಿಗಳಿಗೆ ಭಾಳ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಮೇಕೆಗಳಿಗೆ ಜಾಸ್ತಿ ಇರುತ್ತೆ. ಸೊ ಈಗ ಮಾರ್ಕೆಟ್ ಒಳಗೆ ಮೇಕೆಗೆ ಡಿಮ್ಯಾಂಡ್ ಐತಾ ಅಥವಾ ಕುರಿಗೆ ಡಿಮ್ಯಾಂಡ್ ಐತಿ ಅಂತ ತಿಳ್ಕೊಳೋಣ ಅಂತ. ಸೊ ಆಲ್ಮೋಸ್ಟ್ ನಮ್ಮ ಅನಿಸಿಕೆ ಪ್ರಕಾರ ಮೇಕೆಗೆ ಭಾಳ ಡಿಮ್ಯಾಂಡ್ ಐತಿ ಕುರಿಗಿಂತ. ಕುರಿಗೆ ಒಂದು ಸರಿ ಇರುತ್ತೆ, ಒಂದೊಂದು ಸರಿ ಪೂರ್ತಿ ಇರೋದೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಮಾರ್ಕೆಟ್ ಒಳಗೆ ನಮ್ಗೆ ಲಾಸ್ ಆಗುತ್ತಂದ್ರೆ ಅರ್ಧ ರೋಗಗಳು ಬಂದು ಲಾಸ್ ಆಗ್ತಾವೆ, ಇನ್ನೂ ಅರ್ಧಕ್ಕರ್ಧ ಮಾರ್ಕೆಟ್ ಒಳಗೆ ಲಾಸ್ ಆಗುತ್ತೆ. ಯಾಕಂದ್ರೆ ನಾವು ಅನ್ಕೊಂಡಿರೋ ಬೆಲೆಗೆ ಅವು ಸೇಲ್ ಆಗೋದಿಲ್ಲ. ಸೊ ಹಾಗಾಗಿ ಈ ಆಡಿನ ಮಾಂಸಕ್ಕೆ ಭಾಳ ಡಿಮ್ಯಾಂಡ್ ಐತಿ. ರೀಸನ್ ಇಷ್ಟ, ಆಡಿನ ಮಾಂಸದೊಳಗೆ ಫ್ಯಾಟ್ನಿಂಗ್ ಏನಂದ್ರೆ ಫ್ಯಾಟ್ ಅಂದ್ರೆ ಕಡಿಮೆ ಇರುತ್ತೆ, ಈ ಕುರಿ ಮಾಂಸದೊಳಗೆ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಈ ಕುರಿ ಮಾಂಸನ ಭಾಳಷ್ಟು ಕಡೆ ಅವಾಯ್ಡ್ ಮಾಡ್ತಾರೆ, ಕುರಿ ಮಾಂಸ ತಿನ್ನಬಾರ್ದು ಅಂತ ಮೇಕೆ ಮಾಂಸ ತಿಂತಾರೆ. ಸೊ ಈ ಕಡೆ ತಮಿಳ್ನಾಡು, ಚೆನ್ನೈ, ಕೇರಳ ಈ ಕಡೆ ಎಲ್ಲ ನೋಡಿದ್ರೆ ಅಂದ್ರೆ ನೀವು ಆಡಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ, ಭಾಳ ಡಿಮ್ಯಾಂಡ್ ಐತಿ ಆಡಿನ ಮಾಂಸಕ್ಕೆ. ಈ ಕುರಿ ಮಾಂಸನ ಆ ಕಡೆ ಯೂಸು ಮಾಡೋದಿಲ್ಲ. ಸೊ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆನೂ ಕೂಡ ಒಂದೊಂದು ಕಡೆ ಹೆಂಗಂದ್ರೆ ನಮ್ಮ ಕಡೆನೇ ಹೇಳ್ಬೇಕಂದ್ರೆ ನಮ್ಮ ಕಡೆ ಕುರಿನ ಭಾಳ ಅಂದ್ರೆ ಭಾಳ ಅವಾಯ್ಡ್ ಮಾಡ್ತಾರೆ, ಯಾರು ತಿನ್ನೋದೇ ಇಲ್ಲ. ಆಡಿನ ಮಾಂಸ ಅದು ಬೆಳಗ್ಗೆ ಎಷ್ಟೇ ಹೊತ್ತಾಗ್ಲಿನೂ ಸಾಯಂಕಾಲ ಸಿಗುತ್ತಂದ್ರೆ ಆಡಿಂದ ತಂದು ತಿಂತಾರೆ. ಇದು ರೀಸನ್ ಇಷ್ಟ, ಯಾಕಂದ್ರೆ ಅದ್ರೊಳಗೆ ಫ್ಯಾಟ್ ಜಾಸ್ತಿ ಇರುತ್ತೆ. ಆಮೇಲೆ ಕುರಿ ನಂಜು ಅಂತ ಹೇಳ್ತಾರೆ. ಈ ಆಪರೇಷನ್ ಆದವರಾಗ್ಲಿ, ಯಾವುದೇ ಥರದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ರೋಗಗಳಿದ್ದವರಾಗ್ಲಿ ಈ ಕುರಿನ ಮಾಂಸನ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು. ಸೊ ಗೊತ್ತಿಲ್ಲ ಅಂದವರು ಕೂಡ ಈ ವಿಡಿಯೋ ಮುಖಾಂತರ ತಿಳಿಲಿ ಅನ್ನೋದಕ್ಕೆ. ಸೊ ಯಾವುದೋ ಒಂದು ಆಪರೇಷನ್ ಆಗಿತ್ತಂದ್ರೆ ಅಥವಾ ಯಾವುದೋ ಹೆಚ್ಚು ಕಮ್ಮಿ ಆಗುವಂಥ ರೋಗಗಳಿದ್ದು ಅಂದ್ರೆ ಕುರಿ ಮಾಂಸನ ತಿನ್ನಕ್ಕೆ ಹೋಗ್ಬೇಡ್ರಿ, ಅದು ನಂಜಾಗುತ್ತೆ. ಸೊ ಮೇಕೆ ಮಾಂಸನ ಅಂಥವ್ರಿಗೆ ಕೊಡಬಹುದು. ಸೊ ಅದಕ್ಕಾಗಿ ನಾವು ಮೇಕೆ ಮಾಂಸಕ್ಕೆ ಈ ಕಡೆ ಆಗಲಿ ಬೇರೆ ಕಡೆ ಆಗಲಿ ಭಾಳ ಡಿಮ್ಯಾಂಡ್ ಐತಿ, ಯಾವಾಗಲೂ ಒಂದು ರೇಂಜ್ ಒಳಗೆ ಇದ್ದೇ ಇರುತ್ತೆ. ಕುರಿ ಮಾಂಸಕ್ಕೆ ಕಂಪೇರ್ ಮಾಡಿದ್ರೆ ಮೇಕೆ ಮಾಂಸಕ್ಕೆ ಭಾಳ ಡಿಮ್ಯಾಂಡ್ ಐತಿ, ಯಾಕಂದ್ರೆ ಅದ್ರೊಳಗೆ ಫ್ಯಾಟ್ ಕಡಿಮೆ ಇರುತ್ತೆ. ಸೊ ಕ್ಲಿಯರ್ ಆಗಿ ಈಗ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂದ್ರೆ ಅದು ನನ್ನ ಸ್ವಂತ ಅನುಭವದ ಪ್ರಕಾರ. ನಾವು ಕೂಡ ಮೊದಲು ಕುರಿ ಸಾಕಾಣಿಕೆ ಮಾಡಿದ್ವಿ. ಕುರಿ ಸಾಕಾಣಿಕೆ ಹೆಂಗಂದ್ರೆ ನಾ ಹೇಳ್ದೆ ಅಲ್ಲ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಮೇಲೆ ಅದಕ್ಕೆ ಬರುವಂಥ ರೋಗಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟೇ ಒಳ್ಳೆ ಮರಿಗಳನ್ನ ಚಾಯ್ಸ್ ಮಾಡಿ ತಂದೀವಿ ಅಂದ್ರೆ ರೋಗಗಳು ಭಾಳ ಅಟ್ಯಾಕ್ ಆಗ್ತಿದ್ವು ಮರಿಗಳಿಗೆ. ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಕಾರಣ ತನ್ನಂಥ ಬ್ಯಾಚ್ ಒಳಗೆ ಒಂದೆರಡು ಮರಿಗಳು ಡೆತ್ ಆಗ್ತಿದ್ವು. ಅದಾದ್ಮೇಲೆ ಒಂದಿಷ್ಟು ಮರಿಗಳು ವೀಕ್ ಆಗಿಬಿಡ್ತಿದ್ವು, ವೇಟ್ ಗೇನ್ ಆಗ್ತಿದ್ದಿಲ್ಲ. ಎಷ್ಟೇ ಚೆನ್ನಾಗಿರೋ ಕೈ ತಿಂಡಿ ಕೊಟ್ಟರು, ಫುಡ್ ಕೊಟ್ಟರು, ಮರಿಗಳು ಭಾಳ ಅಂದ್ರೆ ಭಾಳ ಒಂಥರ ಎದೆ ಹೊಡಿತಾವಂತಾರಲ್ಲ ಆ ಥರ ಆಗ್ಬಿಡ್ತಿದ್ದು. ಸೊ ಅಲ್ಲಿ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಅದಕ್ಕೆಲ್ಲಾನು ಎದುರಿಸ್ಕೊಂಡು ನಾವು ಮಾರ್ಕೆಟಿಗೆ ತೊಗೊಂಡು ಹೋದ್ರೆ ನಾವು ಅನ್ಕೊಂಡಿರೋ ರೇಟಿಗೆ ಮರಿಗಳು ಸೇಲ್ ಆಗ್ತಿದ್ದಿಲ್ಲ. ಅದು ಒಂದು ರೀಸನ್. ಅದಾದ್ಮೇಲೆ ನಾನೇ ಈ ಕುರಿ ಸಾಕಾಣಿಕೆ ಮೇಂಟೈನ್ ಮಾಡೋದ್ರಿಂದ ನಮ್ಮ ಹಸ್ಬೆಂಡು ಸ್ವಲ್ಪ ಡ್ಯೂಟಿ ಮೇಲೆ ಇರ್ತಿದ್ರು. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಅವರು ಡ್ಯೂಟಿ ರಜೆ ಹಾಕಿ ಯಾವಾಗ ನಾವು ಟ್ರಾವೆಲ್ ಅಂದ್ರೆ ಒಂದು ಗಾಡಿ ಚಾರ್ಜ್. ಸೊ ಯಾವಾಗ ನಾವು ಮರಿಗಳನ್ನ ಸೇಲ್ ಮಾಡಕ್ಕಂತ ತೊಗೊಂಡು ಹೋಗ್ತಿದ್ವಿ ಮಾರುಕಟ್ಟೆಗೆ, ಅಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಒಂದ್ಸರಿ ನಾವು ಅನ್ಕೊಂಡಿರೋ ರೇಟಿಗೆ ಬಂದಿಲ್ಲ ಅಂದ್ರೆ ಯಾಕೆ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋಣ ಅಂತ ತರ್ತಿದ್ವಿ. ಸೊ ಹಿಂಗೆ ನಮ್ದು ಒಂದು ಬ್ಯಾಚು 4 ಸರಿ ಹೋಗಿ ಬಂದೈತಿ. ಸೊ ಪ್ರತಿಯೊಂದು ಬ್ಯಾಚುನು ಒಂದೊಂದು ಸರಿಗೆ ಸೇಲ್ ಆಗ್ತಿದ್ವು, ಒಂದೊಂದು ಸರಿ ಶೆಟ್ಟಿಗೆ ಬಂದು ತೊಗೊಂಡು ಹೋಗ್ಯಾರ. ಅದ್ರ ಒಂದು ಬ್ಯಾಚು ನಮ್ಗೆ ಹಿಂಗೆ ಒಂದು 4 ಸರಿ ಓಡಾಡೋದಾಯ್ತು. ಸೊ ಅದಾದ್ಮೇಲೂ ಚೆನ್ನಾಗಿ ನಡೆದಿತ್ತು. ಬಟ್ ನಮ್ಗೆ ಅದ್ರ ಜೊತೆಗೆ ನಾವು 1-2 ಮೇಕೆಗಳನ್ನ ಹಾಕಿದ್ವಿ. ಸೊ ಈ 4 ವರ್ಷದೊಳಗೆ ಈ ಕುರಿಗೆ ಹೆಂಗ ನಾವು ಕಾಂಪಿಟೇಷನ್ ಅಂದ್ರೆ ಎಷ್ಟು ಓಡಾಡತ್ವಿ, ಎಷ್ಟು ಖರ್ಚು ಮಾಡಾಕತ್ವಿ, ಇದೆಲ್ಲ ಕಂಪೇರ್ ಮಾಡ್ಕೊಂಡ್ರ ಆ 2 ಮರಿಗಳಿಂದ ನಮ್ಗೆ ಎಷ್ಟೆಲ್ಲ ಪ್ರಾಫಿಟ್ ಆಯ್ತು. ಎಷ್ಟು ಮರಿಗಳು, ಅದು 20-25 ಮರಿಗಳಾಗಿದ್ದು. ಸೊ ಆ 2 ಆಡಿಂದ 20-25 ಮರಿಗಳಾಗಿದ್ದು. ಸೊ ಅಲ್ಲಿ ನಮ್ಗೆ ಏನ್ ಅನಿಸ್ತಂದ್ರೆ ನಾವು ಇದನ್ನ ಇಷ್ಟು ಇನ್ವೆಸ್ಟ್ಮೆಂಟ್ ಹಾಕೋದು ತೆಗೆಯೋದು ಮಾಡ್ತೀವಿ, ಇದ್ರೊಳಗೆ ಪ್ರಾಫಿಟ್ ಸಿಗುತ್ತಾ ಲಾಸ್ ಸಿಗುತ್ತಾ, ಆಮೇಲೆ ಇದಕ್ಕೆ ಮೆಡಿಸನ್ಗಂತ ಆಗಲಿ ಟ್ರಾವೆಲ್ ಮಾಡೋದಾಗ್ಲಿ ಅದ್ರ ತೊಗೊಂಡು ಹೋಗೋದು ಬರೋದಾಗ್ಲಿ ಭಾಳಷ್ಟು ಅಂದ್ರೆ ಭಾಳಷ್ಟು ಡಿಮ್ಯಾಂಡ್ ಅಂದ್ರೆ ಭಾಳ ಖರ್ಚು ಮಾಡ್ಬೇಕಾಗುತ್ತೆ. ಈ ಆಡುಗಳನ್ನ ನಮ್ಮ ಶೆಡ್ಡಿಗೆ ಬಂದವರು ಭಾಳಷ್ಟು ಜನ ಆಡುಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಕತ್ರು. ಸೊ ನಮ್ಗೆ ಏನು ಅನಿಸ್ತಂದ್ರೆ ಆಮೇಲೆ ನಾವು ಸೇಲ್ ಮಾಡಕ್ಕೆ ಹೋದಾಗ ತಮಿಳ್ನಾಡು, ಚೆನ್ನೈ ಕೂಡ ಮೇಕೆಗಳಿದ್ರೆ ಹೇಳ್ರಿ ಅಂತ ಅಲ್ಲಿ ಸ್ವಲ್ಪ ಭಾಳ ಕೇಳಕತ್ರು. ಅವಾಗ ನಮ್ಗೆ ಅನಿಸ್ತು ಈ ಕುರಿಗಿಂತ ಇಷ್ಟು ಓಡಾಡೋದು ಆದಮೇಲೆ ಇಷ್ಟು ಸ್ವಲ್ಪ ಲಾಸ್ ಮಾಡ್ಕೊಳ್ಳೋ ಬದಲು 1 ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಆ ಮರಿಗಳಿಂದ ನಮ್ಗೆ ಇಷ್ಟು ಸಿಕ್ಕಂದ್ರೆ ನಾವು ಹಾಕೋ ಕೈಲಿ ಒಂದು 10-15 ಮರಿಗಳನ್ನ ಹಾಕ್ಬಿಟ್ಟಿವಿ ಅಂದ್ರೆ ನಮ್ಗೆ ಇನ್ನೂ ಡಬಲ್ ಆಗುತ್ತಲ್ಲ ಅನ್ಕೊಂಡು ನಾವು ಕುರಿ ಸಾಕಾಣಿಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಎಳಗ ಮರಿಗಳನ್ನ 4 ಮರಿಗಳನ್ನ ಹಾಕಿವಿ ಈಗ. ಸೊ ಅದನ್ನ ಏನಂದ್ರೆ ಬಕ್ರೀದ್ ಪರ್ಪಸ್ಸಿಗೆ ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ ಮಾಡೋಣಂತೆ ತಲೆಗೆ ಇಟ್ಕೊಂಡು ಬಕ್ರೀದ್ ಪರ್ಪಸ್ಸಿಗೆ ಹಾಕೊಂಡಿವಿ. ಅದನ್ನ ಬಿಟ್ಟರೆ ನಾವು ಗಬ್ಬಿರುವಂಥ ಆಡುಗಳನ್ನ ಹಾಕೊಂಡಿವಿ, 12 ಆಡುಗಳನ್ನ ಹಾಕಿವಿ. ನಾವು ಇನ್ನೂ ಹಾಕೋದೈತಿ. ಸೊ ನಮ್ಗೆ ಅನ್ಕೊಂಡಿರೋ ರೇಟಿಗೆ ಅದಾದ್ಮೇಲೆ ನಮ್ಗೆ ಚಲೋ ಆಡುಗಳಂದ್ರೆ ಈ 12 ಆಡುಗಳು ಸಿಕ್ಕವು. ಸೊ ಅದ್ರೊಳಗೆ ಈಗ ಆಲ್ರೆಡಿ ಎಷ್ಟು 4 ಮರಿಗಳು ಹಾಕ್ಬಿಟ್ಟಾವ. ಒಂದು ಎಷ್ಟಂದ್ರೆ 12 ಮರಿಗಳದಾವ. ನಮ್ಗೆ ಒಂದು ಆಡಂದ್ರೂ 3 ಮರಿಗಳು ಹಾಕಿತ್ತು. ಸೊ ಆ ರೀತಿ ಈಗ ತಂದು ಎಷ್ಟು 1 ವಾರದೊಳಗೆ ಒಂದು 4 ಆಡು ಡೆಲಿವರಿ ಆಗ್ಯಾವು, ಮರಿಗಳು ಹಾಕ್ಯಾವು. ಸೊ ಹಿಂಗೆ ಇದ್ರೊಳಗೆ ಪ್ರಾಫಿಟ್ ಜಾಸ್ತಿ ಐತಿ ಹೊರತು ಇದ್ರೊಳಗೆ ಲಾಸ್ ಅನ್ನೋದು ಭಾಳ ಅಂದ್ರೆ ಭಾಳ ಕಡಿಮೆ.
ಸೊ ಇದೇ ನಾವು ಇಷ್ಟು ಮರಿಗಳನ್ನ ಕೊಟ್ಟರು ಅಥವಾ ಇಟ್ಕೊಂಡ್ರು ಇದ್ರ ಹಿಂದೆ ದೊಡ್ಡದಾಕೊಂಡ್ ಹೋಗುತ್ತಾ 3 ತಿಂಗಳು ಆದ್ಮೇಲೆ ಮಾರಿದ್ರು ಅದ್ರ ಲಾಭ ನಮ್ಗೆ ಜಲ್ದಿನ ಕೈಗೆ ಸಿಗುತ್ತಾ. ಸೊ ಇನ್ನೊಂದು 3-4 ತಿಂಗಳು ಗ್ಯಾಪ್ ಕೊಟ್ಟರು, ಒಂದು 5 ತಿಂಗಳು ಗ್ಯಾಪ್ ಕೊಟ್ಟರು ಮತ್ತೆ ನಮ್ಗೆ ಮರಿಗಳು ಕೈಗೆ ಸಿಗ್ತಾವೆ ಮತ್ತೆ ಮಾರಬಹುದು. ಸೊ ಈ ರೀತಿ ನಮ್ಮ ಸ್ವಂತ ಅನುಭವದ ಪ್ರಕಾರ ಹೇಳ್ಬೇಕಂದ್ರೆ ನಮ್ಗೆ ಕುರಿಗಿಂತ ಮೇಕೆ ಸಾಕಾಣಿಕೆನ ಚಲೋ ಅನ್ಸೈತಿ. ಇನ್ನು ಕುರಿ ಸಾಕಾಣಿಕೆ ಡಿಮ್ಯಾಂಡ್ ಯಾವಾಗಪ್ಪ ಅಂತಂದ್ರೆ ಬಕ್ರೀದೊಳಗೆ ಮರಿಗಳ ಕುರಿಗೆ ಭಾಳ ಡಿಮ್ಯಾಂಡ್ ಇರುತ್ತೆ, ಅದ್ರೊಳಗೆ ಎಳಗಕ್ಕೆ. ಸೊ ನೀವು ಮಾಡ್ಬೇಕಂತಿದ್ರೆ ಲಾಂಗ್ ಟರ್ಮ್ ಎಳಗ ಫ್ಯಾಟ್ನಿಂಗ್ ಮಾಡ್ರಿ. ಸೊ ಅದ್ರೊಳಗೆ ನಿಮ್ಗೆ ಪ್ರಾಫಿಟ್ ಐತೆ ಅಂತ ಹೇಳ್ಬೋದು. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ಸೊ ನನಗೆ ಅನುಭವ ಆಗಿರೋ ಪ್ರಕಾರ ನನಗೆ ಎಷ್ಟು ತಿಳಿತೈತೆ ಅಷ್ಟು ಮಟ್ಟಿಗೆ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡೀನಿ. ಯಾಕಂದ್ರೆ ಭಾಳಷ್ಟು ಜನರ ಕ್ವೆಶನ್ ಇದು, ಫ್ಯಾಟ್ನಿಂಗ್ ಮಾಡ್ಬೇಕಾ ಅಥವಾ ಕುರಿ ಸಾಕಾಣಿಕೆ ಮಾಡ್ಬೇಕಾ ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ. ನಮಗೂ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ ಇತ್ತು. ಸೊ ನಮ್ಗೆ ಅಷ್ಟು ಕರೆಕ್ಟಾಗಿ ಗೈಡ್ ಸಿಕ್ಕಿದ್ದಿಲ್ಲ. ಭಾಳಷ್ಟು ಜನ ಫಾರ್ಮ್ ವಿಸಿಟ್ ಮಾಡಿ ಅಥವಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿ ನಾವು ಏನು ಮಾಡಿಬಿಟ್ವಿ ಅಂದ್ರೆ ಸ್ಟಾರ್ಟ್ ಮಾಡೋನು ಕುರಿ ಸಾಕಾಣಿಕೆ ಒಳಗೆ ಲಾಭ ಐತೆ ಅಂತ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಆ ಫೀಲ್ಡಿಗೆ ಇಳಿದ ಮೇಲೆ ಗೊತ್ತಾಯಿತು ಅನ್ಕೊಂಡಂಗೆ ಯಾವುದೂ ಆಗೋದಿಲ್ಲ ಅಂತ ಹೇಳಿ ನಾವು ಇಳಿಬಾರ್ದು. ಮೇಕೆ ಸಾಕಾಣಿಕೆ ನಮ್ಮ ತಲೆಯಾಗ ಇರಲಿಲ್ಲ. ಸೊ ಈ ಫೀಲ್ಡಿಗೆ ಇಳಿದು ಇದ್ರ ಜೊತೆಗೆ 1-2 ಮೇಕೆಗಳನ್ನ ಕಟ್ಕೊಂಡು ಅದ್ರ ಬಗ್ಗೆ ನಮ್ಗೆ ಎಲ್ಲ ಥರದ ನಾಲೆಜ್ ಸಿಕ್ತು. ಸೊ ಇದು ಕುರಿ ಕಂಪೇರ್ ಮಾಡಿದ್ರೆ ಮೇಕೆನ ಬೆಟರ್ ಅಂತ ಅನಿಸ್ತು, ಹೆಚ್ಚು ಲಾಭ ಅನಿಸ್ತು. ಸೊ ನಾವು ಮೇಕೆ ಸಾಕಾಣಿಕೆ ಮಾಡತ್ತೀವಿ. ಸೊ ನಿಮಗೂ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕೈತಿ ಅಂತ ಅನ್ಕೊಂತೀನಿ. ಸೊ ಹೊಸದಾಗಿ ಮಾಡತ್ತೀವಿ ಯಾವ್ದು ಮಾಡೋಣ ಅಂತ ಈಗೂ ಕೇಳೋದಾದ್ರೆ ನೀವು ಮೇಕೆನೆ ಮಾಡ್ರಿ ಅಂತ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ. ಯಾಕಂತಂದ್ರೆ ಹೊಸದಾಗಿ ಮಾಡುವಾಗ ಬಂಡವಾಳ ಹಾಕಿ ಆಮೇಲೆ ಅದು ಹೊಟ್ಟೆ ತಂದು ಆಮೇಲೆ ಮೆಡಿಸಿನ್ ಖರ್ಚು ಆಮೇಲೆ ನಮ್ಗೆ ಸಿಕ್ತು ಸಿಗ್ಲಿಲ್ಲ ಅಂದ್ರೆ ಇಲ್ಲ ಅನ್ನೋ ಬದಲು ಮೇಕೆನ ಗಬ್ಬಿರುವಂಥ ಮೇಕೆಗಳನ್ನ ಹಾಕಿ ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಒಳಗೆ ನೋಡ್ಕೊಂಡು ಹಾಕಿದ್ರು ನೀವು ಅದರಿಂದ ಲಾಸ್ ಅಂತೂ ಇಲ್ಲ, ಲಾಭನ ಐತಿ ಅಂತ ಹೇಳ್ಕೋಬೋದು. ಸೊ ಡೌಟ್ ಇದ್ದವ್ರಿಗೆ 1 ರಿಂದ 2 ವರ್ಷ ಮೇಕೆ ಸಾಕಾಣಿಕೆ ಮಾಡಿ ನೋಡ್ರಿ, ಅದ್ರೊಳಗೆ ನಿಮ್ಗೆ ಪ್ರಾಫಿಟ್ ಅನ್ಸುತ್ತೆ. ಸೊ 10 ರಿಂದ 15, 20, 30 ಮರಿಗಳನ್ನ ಜಾಸ್ತಿ ಮಾಡ್ಕೊಂಡು ಹೋದಂಗೆಲ್ಲ ನಿಮ್ಗೆ ಆ ಫೀಲ್ಡ್ ಬಿಡೋಕೆ ಮನಸ್ಸು ಬರಲ್ಲ. ಸೊ ಹಿಂಗಾಗಿ ಯಾವ್ದು ಮಾಡ್ಬೋದು ಅಂದ್ರೆ ಮೇಕೆ ಸಾಕಾಣಿಕೆ ಒಳಗೆ ಹೆಚ್ಚು ಲಾಭ ಐತಿ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಉಪಯೋಗ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.